ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಥ್ರೆಡ್ ವರ್ಕ್. ಇವತ್ತು ನಾನು ನಿಮಗೆ ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತೀನಿ. ನಾನು ಇದು ಬ್ರೈಡಲ್ ಡಿಸೈನ್ ಹಾಕೋದಕ್ಕೆ ಇವತ್ತು ಕುಶ ತೊಗೊಂಡಿರೋದು ಒಂದು 10 ತೊಗೊಂಡಿದ್ದೀನಿ. ಇದು ನೀಡಲ್ ನಂಬರ್ ಇದು 0.5 ಬರುತ್ತೆ. ಇದು ಏನಕ್ಕೆ ತೊಗೊಂಡಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಮಾಮೂಲಿ ಇದು ಆ್ಯಸ್ ಯೂಶುವಲ್ 10 ತೊಗೊಂಡಿದ್ದೀನಿ. ಆಮೇಲೆ ಇದು ಸಣ್ಣ ಬೀಡ್ಸು ಫ್ರೆಂಡ್ಸ್, ಸ್ಮಾಲ್ ಅಂದರೆ ಫುಲ್ ಸ್ಮಾಲ್ ಬೀಡ್ಸ್ ಬೇಕಾಗುತ್ತೆ. ಇದು ಕುಚ್ಚು ಕಟ್ಟೋದಕ್ಕೆ ಸ್ಮಾಲ್ ಬೀಡ್ಸ್ ಬೇಕು. ಓಕೆ ಫ್ರೆಂಡ್ಸ್, ಬನ್ನಿ ಡಿಸೈನ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ನಾನು ಈ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ ಆ್ಯಸ್ ಯೂಶುವಲ್ 6 ಎಳೆ ದಾರ ತಗೊಂಡಿದ್ದೀನಿ. ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಒಂದು ಸಲ ಲಾಕ್ ಮಾಡಿದ್ದಾಗೈತೆ, ಮತ್ತು ನಾನು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. 2 ಸಲ ಲಾಕ್ ಮಾಡಿದ್ದಾಗೈತೆ ಫ್ರೆಂಡ್ಸ್. ಇವಾಗ ಏನು ಮಾಡಬೇಕು ಅಂದರೆ 5 ಚೈನ್ ಹಾಕ್ಕೋಬೇಕು. 1 2 3 4 5 ಚೈನ್ ಹಾಕ್ಕೊಂಡು ಈ ಥರ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಗ್ಯಾಪ್ ಕರೆಕ್ಟಾಗಿ ಎಲ್ಲೂ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ ಫ್ರೆಂಡ್ಸ್. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಹಂಗಂತ ಟೈಟು ಮಾಡೋದಕ್ಕೆ ಹೋಗ್ಬಾರ್ದು, ಸ್ವಲ್ಪ ಮುಂದೆನೂ ಹಾಕ್ಬಾರ್ದು. ಅದು ಕನ್ವಿನ್ಸ್ ಇದು ಸರಿಯಾಗಿ ಬರಲ್ಲ. ಅದು ಸ್ವಲ್ಪ ಈ ಥರ ಮುದ್ರಕೊಳ್ಳೋ ಥರ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಿರೋದು. 5 ಚೈನ್ ಹಾಕಿದ್ದು ಲಾಕ್ ಮಾಡಿದ್ದಾಗೈತೆ. ಇವಾಗ ನಾನು 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕ್ಕೊಂಡು ಸೇಮ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ 3 ಚೈನ್ 3 ಚೈನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟು ಸ್ಟಾರ್ಟಿಂಗು 5 ಚೈನ್ ಹಾಕ್ಕೊಂಡು 2 ಸಲ 3 ಚೈನ್ ಹಾಕ್ಕೋಬೇಕು. ಇದು ಕುಚ್ಚು ಕಟ್ಟೋದಕ್ಕೆ 5 ಚೈನ್ ಬರೋದು ಫ್ರೆಂಡ್ಸ್. ಇದು ನಾನಿವಾಗ ಮತ್ತೆ 6 ಚೈನ್ನ ಹಾಕ್ಕೋತಾ ಇದ್ದೀನಿ. 6 ಚೈನ್ನ ಹಾಕ್ಕೊಂಡು ನಾವು ಈ ಥರ ಆರ್ಚ್ ಬರೋ ಟೈಪ್ ಆರ್ಚ್ ಬರಬೇಕದು. ಆ ಥರ 5 ಚೈನ್ ಇಲ್ಲ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ. ನೋಡಿ, ಇದು ಹಿಂಗೆ ಇಟ್ಕೊಂಡಾಗ ಈ ಥರ ಮುಂದೆ ಇರಬೇಕು. ಆ ಥರ ಮಾಡಿಕೊಂಡ್ರೆ ಅಲ್ಲಿಗೆ ಆರ್ಚ್ ಬರುತ್ತೆ. ಇವಾಗ ನಾನು ಮತ್ತೆ 3 ಚೈನ್ ಹಾಕ್ತಾಯಿದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಸೇಮ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ನಾನು ಮತ್ತೆ 3 ಚೈನ್ 2 ಟೈಮ್ಸ್ 3 ಚೈನ್ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ನಾನು ಮತ್ತೆ 5 ಚೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು 2 3 4 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು. ಕನ್ಫ್ಯೂಸ್ ಆಗಿಬಿಡಿ ಫ್ರೆಂಡ್ಸ್. ಇದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಕನ್ಫ್ಯೂಸ್ ಆಗಬಾರ್ದು ಅಷ್ಟೇ. 5 ಚೈನ್ ಹಾಕ್ಕೊಂಡು 2 ಸಲ 3 ಚೈನ್ ಮತ್ತು 6 ಮತ್ತೆ 2 ಸಲ 3 ಚೈನ್ ಹಾಕ್ಕೊಳ್ಳೋದು 5 ಚೈನ್ ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ಳೋದು 6 ಚೈನ್. ನೀವು 5 ಇಲ್ಲ ಅಂದರೆ 6 ಚೈನು ಹಾಕೋಬೋದು. ಅಂದರೆ ಸ್ವಲ್ಪ ಕುಚ್ಚು ಕಟ್ಟೋದಕ್ಕೆ ಜಾಸ್ತಿ ಅನಿಸುತ್ತೆ. ನೀವು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಬರೀ 6 ಚೈನ್ನೇ ಹಾಕ್ಕೊಂಡು ಹೋಗ್ಬೋದು. ಮತ್ತು ಇವಾಗ 2 3 ಚೈನ 2 ಸಲ ಹಾಕ್ಕೊಂಡಿದ್ದಾಯಿತು. ಇವಾಗ ನಾವು ಇಲ್ಲಿ 5 ಚೈನ್ ಹಾಕಿದ್ವಿ ಅಲ್ವಾ, ಮತ್ತು 6 ಚೈನ್ ಹಾಕೋದು. ಇವಾಗ 6 ಚೈನ್ ಹಾಕ್ಕೊಂಡು ಸ್ವಲ್ಪ ಒಳಗಡೆ ಆದಂಗೆ ಆರ್ಚ್ ಬರೋ ಥರ ನಾವು ಇದನ್ನು ಲಾಕ್ ಮಾಡ್ಕೊಂಡಿರಬೇಕು. ಇವಾಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋದು 2 ಸಲ ಫ್ರೆಂಡ್ಸ್. ಈ ಡಿಸೈನ್ ಕನ್ಫ್ಯೂಸ್ ಆಗಬೇಡಿ, ನೋಡ್ಕೊಳ್ಳಿ. ಏನು ಕಷ್ಟ ಏನಿಲ್ಲ, ಹಾಕ್ಬೋದು, ಬಟ್ ಕನ್ಫ್ಯೂಸ್ ಆಗಬಾರ್ದು ಅಷ್ಟೇ ಫ್ರೆಂಡ್ಸ್. ಅರ್ಥ ಆಗ್ತಿದೆ ಅನ್ಸಲ್ವಾ ಈ ಡಿಸೈನು? ಈ ಸೇಮ್ ಇದೇ ಟ್ರಿಕ್ಸ್ನ ಫುಲ್ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗೈತೆ. ಸೇಮ್ ಲಾಸ್ಟಲ್ಲಿ ನಾನು 5 ಚೈನ್ ಹಾಕಿ ಲಾಸ್ಟಲ್ಲಿ 3 ಚೈನ್ 2 ಸಲ ಹಾಕಿ 4 ಸಲ ಚೈನ್ ಮಾಡಿ ಕಟ್ ಮಾಡಿ ಬಿಟ್ಕೊಂಡಿದ್ದೀನಿ. ನೋಡಿ, ಲಾಸ್ಟಲ್ಲಿ ನನಗೆ ಈ ಥರ ಕಂಪ್ಲೀಟ್ ಆಗೈತೆ.
ಈ ಡಿಸೈನು. ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಇವಾಗ ಫ್ರೆಂಡ್ಸ್ ಬನ್ನಿ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ತೀನಿ. ನಾವು ಸೇಮ್ ಇವಾಗ ಹೇಗೆ ಲಾಕ್ ಮಾಡಿದ್ವೋ ಸೇಮ್ ಅದೇ ಜಾಗದಲ್ಲಿ ಒಂದು ಸಲ ಲಾಕ್ ಮಾಡ್ಕೊಂಬಿಡೋಣ. ಲಾಕ್ ಮಾಡಿದ್ದಾಯಿತು ಫ್ರೆಂಡ್ಸ್. ಈ ಸಲ ಇವಾಗ 5 ಚೈನ್ ಐತಲ್ಲ, ಈ 5 ಚೈನ್ ಒಳಗಡೆ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ನಾನು. 5 ಚೈನ್ ಒಳಗಡೆ ಒಂದು ಸಲ ಲಾಕ್ ಮಾಡಿದ್ದಾದಮೇಲೆ ಇಲ್ಲಿಗೆ ನಾನು ಮತ್ತೆ 4 5 ಚೈನ್ ಒಳಗಡೆ ಮತ್ತೆ 5 ಚೈನ್ ಗ್ಯಾಪ್ಗೆ ಎಲ್ಲಿ ಲಾಕ್ ಮಾಡಿದ್ವಲ್ಲ ನಾವು ಕರೆಕ್ಟಾಗಿ ಅದೇ ಜಾಗಕ್ಕೆ ನಾವು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 3 ಚೈನ್ 1 2 3 ಚೈನ್ ಒಳಗಡೆ 3 ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವೋ ಸೇಮ್ ಅದರೊಳಗಡೆ ಬರೋ ಥರನೇ ನಾವು ಲಾಕ್ ಮಾಡ್ಕೊತಾ ಇದ್ದೀನಿ. 5 ಚೈನ್ 3 ಚೈನ್ ಆದಮೇಲೆ ಇವಾಗ ಇನ್ನೊಂದು 3 ಚೈನ್ ಉಳ್ಕೊಳ್ಳುತ್ತೆ, 6 ಚೈನ್ ಪಕ್ಕ. ಅದಕ್ಕೇನು ಮಾಡಬೇಕು ಅಂದರೆ 3 ಚೈನ್ ಒಳಗಡೆ ನಾವು ಸಿಂಗಲ್ ಕ್ರೋಶನ ಮಾಡಬೇಕು. ಒಂದು ಸಲ 2 ಟೈಮ್ಸ್ ಸಿಂಗಲ್ ಕ್ರೋಶನ ಈ ಥರ 3 ಚೈನ್ ಒಳಗಡೆ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಈ 6 ಚೈನ್ ಇರುತ್ತಲ್ಲ, ಇದಕ್ಕೆ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಬಂದು 3 ಚೈನ್ ಆಗುತ್ತೆ, ಅದನ್ನು ಎರಡನ್ನ ಸೇರಿಸಿ 1. ಈ ಥರ ನಾವು 13 ಕಂಬಗಳು ಬರೋ ಥರ ಸೇಮ್ ಮೀಡಿಯಮ್ ಲೆಂತಲ್ಲೇ ನಾವು 13 ಕಂಬನ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. ಸೇಮ್ ಎಲ್ಲ ಒಂದೇ ಇದರಲ್ಲಿ ಇರಬೇಕು ಲೆಂತು. ಒಂದು ಕಂಬ ದೊಡ್ಡ ಒಂದು ಕಂಬ ಚಿಕ್ಕ ಆ ಥರ ಮಾಡಬೇಡಿ ಫ್ರೆಂಡ್ಸ್. 13 ಕಂಬ ಬರೋ ಥರ ನೀಟಾಗಿ ಮಾಡಿ. ನಾವು ಬ್ರೈಡಲ್ ಡಿಸೈನಲ್ಲಿ ಯಾವಾಗಲೂ ಅಷ್ಟೇ ಕೌಂಟಿಂಗ್ ಅನ್ನೋದು ಮೇನ್ ಪಾಯಿಂಟ್ ಆಗುತ್ತೆ. ನಾವು ಕೌಂಟಿಂಗ್ ಮಾತ್ರ ಮಿಸ್ ಮಾಡಬಾರ್ದು ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಇವಾಗ 13 ಕಂಬನ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ನನಗೆ 13 ಕಂಬ ಆಗೈತೆ. ಸೂಜಿ ಮೇಲೆ ಇವಾಗ ದಾರ ಐತೆ. ಇವಾಗ ಸೇಮ್ ಆವಾಗ ಹೇಗೆ 3 ಚೈನ್ ಒಳಗಡೆ ಹೋಗಿ ಲಾಕ್ ಮಾಡಿದ್ವೋ ಇದನ್ನು ಅದೇ ಥರ ಲಾಕ್ ಮಾಡಬೇಕು. ಒಂದು ಸಲ 2 ಸಲ 3 ಚೈನ್ ಒಳಗಡೆ 2 ಸಲ ಲಾಕ್ ಮಾಡಿದ್ದಾದಮೇಲೆ ಇವಾಗ ಏನು ಲಾಕ್ ಇರುತ್ತೋ ಅದರೊಳಗಡೆ ಇನ್ನೊಂದು ಸಲ ಲಾಕ್ ಮಾಡಬೇಕು. ಲಾಕ್ ಒಳಗಡೆ ಲಾಕ್ ಸೇಮ್ ಇವಾಗ ಮತ್ತೆ 3 ಚೈನ್ 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕು ಅಲ್ಲಿಗೆ ಲಾಕ್ ಮಾಡಬೇಕು ನಾವು. ಇವಾಗ ಮತ್ತೆ 5 ಚೈನ್ 1 2 3 4 5 ಚೈನ್ ಒಳಗಡೆ ಮತ್ತೆ ಲಾಕ್ ಮಾಡಬೇಕು ನಾವು. ಇವಾಗ 5 ಚೈನ್ ಒಳಗಡೆ ಲಾಕ್ ಆಯಿತು. ಮತ್ತು 3 ಚೈನ್ ಇವಾಗ 2 3 ಚೈನ್ ಹಾಕಿ ಲಾಕ್ ಒಳಗಡೆ ನಾವು ಲಾಕ್ನ ಮಾಡಬೇಕು. ಇವಾಗ 6 ಚೈನ್ ಪಕ್ಕ 3 ಚೈನ್ ಇನ್ನೊಂದು ಮಿಕ್ಕಿಡುತ್ತಲ್ಲ, ಅದರಲ್ಲಿ ಸೇಮ್ ಅವಾಗ ಹೇಗೆ ಮಾಡಿದ್ವೋ ಹಾಗೆ 2 ಸಲ ಲಾಕ್ ಮಾಡಬೇಕು. ಇಲ್ಲಿ 2 ಸಲ ಲಾಕ್ ಮಾಡಿದ್ದಾದಮೇಲೆ 6 ಚೈನ್ ಒಳಗಡೆ ನಾವು ಡಬಲ್ ಕ್ರೋಶನ ಮಾಡಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 6 ಚೈನ್ ಒಳಗಡೆ ಈ ಥರ ತಂದು ಮೀಡಿಯಮ್ ಲೆಂತ್ ಬರಬೇಕು ಫ್ರೆಂಡ್ಸ್. ಇದು ಲಾಂಗ್ ಲೆಂತ್ಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಕಂಬನ ಲಾಂಗಾಗಿ ಬರೋ ಥರ ಮೀಡಿಯಮ್ ಲೆಂತ್ಗೆ ನಾವು ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಸೇಮ್ ಅವಾಗ ಹೇಗೆ 13 ಕಂಬ ಹಾಕಿದ್ವೋ ಅದೇ ಥರ ಇವಾಗ ಇದಕ್ಕೂ 13 ಕಂಬನ ಹಾಕಬೇಕು ಫ್ರೆಂಡ್ಸ್. ನೋಡಿ
ಡಬಲ್ ಕ್ರೋಶ 18 ಕಂಬ ಮಾಡಾಗೈತೆ. ಸೇಮ್ ಆವಾಗ ಇಲ್ಲಿ ಹೆಂಗೆ ಮಾಡಿದ್ವೋ 3 ಚೈನ್ ಒಳಗಡೆ 2 ಸಲ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಲಾಕ್ ಇರೋ ಕಡೆ ಇನ್ನೊಂದು ಸಲ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಸೇಮ್ ಆವಾಗ ಎಲ್ಲಿಗೆ ಲಾಕ್ ಮಾಡಿದ್ವು ಅಲ್ಲಿಗೆ ನಾವು ಲಾಕ್ನ ಮಾಡಬೇಕು. ಸೇಮ್ ಇವಾಗ ಮತ್ತೆ ಇಲ್ಲಿ 5 ಚೈನ್ ಕಡೆ 5 ಚೈನ್ ನೋಡಿ ಫ್ರೆಂಡ್ಸ್. ನಾವು ಇವಾಗ ಹೆಂಗೆ ನಾನು ಈ ಸ್ಟೆಪ್ನ ಮಾಡ್ಕೊಂಡು ಬಂದಿದ್ದೀನೋ ಸೇಮ್ ಇದೇ ಥರ ಲಾಸ್ಟ್ವರೆಗೂ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಇವಾಗ ನೆಕ್ಸ್ಟ್ ಡಿಸೈನ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪು ಇವಾಗ ಮ್ಯಾಮಲ್ಲಿ ಲಾಕ್ ಮಾಡ್ಕೊತಿದ್ದೀನಿ. ನಾವೆಲ್ಲಿ ಲಾಕ್ ಮಾಡಿದ್ವೋ ಅಲ್ಲಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಮತ್ತೆ 5 ಚೈನ್ ಒಳಗಡೆ ಒಂದು ಸಲ ಇದನ್ನು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಇವಾಗ ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್ 4 5 ಚೈನ್ಗೆಲ್ಲ ಎಲ್ಲಿ ನಾವು ಲಾಕ್ ಮಾಡಿರ್ತೀವೋ ಸೇಮ್ ಅದರೊಳಗಡೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಲಾಕ್ ಮಾಡಿದ್ದಾಯ್ತಲ್ವಾ. ಇವಾಗ ಮತ್ತೆ 3 ಚೈನ್ ಇರೋ ಕಡೆ ಮತ್ತೆ ನಾನು 3 ಚೈನ್ ಹಾಕ್ತಾಯಿದ್ದೀನಿ. 1 2 3 ಚೈನ್ ಹಾಕಿ ಸೇಮ್ ಎಲ್ಲ ಲಾಕ್ ಮಾಡಿದ್ದು ಅಲ್ಲೇ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ಇದು ನೀಡಲ್ ಸ್ವಲ್ಪ ಸ್ಮಾಲ್ ಇರೋದ್ರಿಂದ ಸ್ವಲ್ಪ ದಾರ ಥ್ರೆಡ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿ ಹಾಕ್ಬೇಕಷ್ಟೇ. ಇವಾಗ ನೋಡಿ 3 ಚೈನ್ ಇರೋ ಕಡೆ 3 ಚೈನ್ ಹಾಕಿದ್ದಾಯಿತು. ಇವಾಗ ನಾನು ದಾರ ಮೇಲ್ ಮಾಡೋದೇನು ಬೇಡ, ಸೂಜಿ ಮಾಮೂಲಿ ಈ ಸೂಜಿಗೆ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 2 ಟೈಮ್ಸ್ ಈ ಥರ ಸೂಜಿ ದಾರನ ಆ್ಯಡ್ ಮಾಡಿಕೊಂಡು ಫಸ್ಟ್ ಕಂಬ ಹಾಕಿರ್ತೀವಲ್ಲ ಆ ಕಂಬದ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪ್ ಒಳಗಡೆ ಹೋಗಿ ನಾವು ದಾರನ ತಗೊಂಡು ಬರಬೇಕು. ಇವಾಗ ಏನು ಮಾಡಬೇಕು, ಎರಡನ್ನ ಒಂದು ಮಾಡಿ ಮತ್ತೆ ಎರಡನ್ನ ಒಂದು ಮಾಡಿ ಈ ಬೀಡಿರುತ್ತಲ್ಲ ಈ ದಾರನ ಒಂದು ಮಾಡೋದು ಮತ್ತು ಇದನ್ನು ತಗೊಳ್ಳೋದು ಸೇಮ್. ಇವಾಗ ಇನ್ನೊಂದು ಸಲ ತೋರಿಸ್ತೀನಿ. ಇದು ಡಬಲ್ ಕ್ರೋಶ ವಿತ್ ಬೀಡ್ ಸೇರಿಸಿ ಡಬಲ್ ಕ್ರೋಶ ಅಷ್ಟೇ. ಇದು ಡಬಲ್ ಅಲ್ಲ ತ್ರಿಬಲ್ ಕ್ರೋಶ, ತ್ರಿಬಲ್ ಕ್ರೋಶ. ಸೇಮ್ ಒಳಗಡೆ ಒಂದು ಸಲ ಹೋಗಿ ಈ ಥರ ಎರಡನ್ನ ಒಂದು ಮಾಡ್ಕೊಳ್ಳೋದು, ಎರಡನ್ನ ಒಂದು ಮಾಡ್ಕೊಳ್ಳೋದು, ಈ ಥರ ಬೀಡ್ನ ತಗೊಳ್ಳೋದು ಮತ್ತು ಸ್ವಲ್ಪ ಇದರಲ್ಲಿ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ. ಥ್ರೆಡ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ನಾನು ಸ್ಮಾಲ್ ಕ್ರೋಶ ತಗೊಂಡಿರೋದ್ರಿಂದ ಸ್ವಲ್ಪ ಥ್ರೆಡ್ ಮಿಸ್ ಆಗುತ್ತೆ. ಹುಷಾರಾಗಿ ಹಾಕ್ಬೇಕಷ್ಟೇ ಫ್ರೆಂಡ್ಸ್ ಈ ಡಿಸೈನ್, ಈ ಸ್ಟೆಪ್ನ. ಇವಾಗ ನಾನು ಹೇಗೆ ಬೀಡ ಆ್ಯಡ್ ಮಾಡಿಕೊಂಡು ಹಾಕ್ಕೊಂಡು ಬರ್ತಾಯಿದ್ದೀನೋ ಸೇಮ್ ಲಾಸ್ಟ್ವರೆಗೂ ಈ ಡಿಸೈನ ಇದೇ ಥರನೇ ಕಂಪ್ಲೀಟ್ ಮಾಡ್ಕೋತಾ ಹೋಗಬೇಕು. ಈ ಥರ ಬೀಡನ್ನ ಆ್ಯಡ್ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್, ಅಷ್ಟೇ ಇದು ಫ್ರೆಂಡ್ಸ್. ನೋಡಿ ಇವಾಗ ಲಾಸ್ಟಲ್ಲಿ ಮತ್ತೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ಮಾತ್ರ ನಾವು ದಾರ ತೊಗೊಂಡು ಬಂದರೆ ಸಾಕು. ಇಲ್ಲಿ 3 ಚೈನ್ ಇರುತ್ತಲ್ಲ ಸೇಮ್ ಇವಾಗ ಇಲ್ಲೇ ಹೆಂಗೆ ಲಾಕ್ ಮಾಡಿದ್ದು ಲಾಸ್ಟಲ್ಲಿ ಲಾಕ್ ಇರುತ್ತಲ್ಲ ಅಲ್ಲೇ ನಾವು ಲಾಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದನ್ನು ಒಂದೇ ಸಲ ಲಾಕ್ ಮಾಡಿಕೊಂಡ್ರೆ ಸಾಕು.
ಇವಾಗ ಲಾಕ್ ಮಾಡಿದ್ದಾಗೈತೆ. ಮತ್ತು ಇವಾಗ ಅಗೇನ್ 3 ಚೈನ್ ಇರೋ ಕಡೆ 3 ಚೈನ್ 1 2 3. ನಾವು ಎಲ್ಲಿ 3 ಚೈನ್ ಮಾಡಿ ಲಾಕ್ ಮಾಡಿದ್ವೋ ಸೇಮ್ ಅಲ್ಲೇ 3 ಚೈನ್ ಹಾಕಿ ಲಾಕ್ನ ಮಾಡೋದು ಫ್ರೆಂಡ್ಸ್. ಇವಾಗ ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್ 1 2 3 4 5 ಚೈನ್ ಹಾಕ್ಕೊಳ್ಳೋದು. ಸೇಮ್ ಎಲ್ಲಿ ಲಾಕ್ ಮಾಡಿರ್ತೀವೋ ಲಾಕ್ ನೋಡಿಕೊಂಡು ಅದೇ ಲಾಕಿಗೆ ನಾವು ಲಾಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇವಾಗ ಆಯಿತು. ಇವಾಗ ಮತ್ತೆ 3 ಚೈನ್ ಇರೋ ಕಡೆ ಮತ್ತೆ 3 ಚೈನ್ನ ಮಾಡಿಕೊಂಡು ಸೇಮ್ ಇವಾಗ ಎಲ್ಲಿ ಲಾಕ್ ಮಾಡಿರ್ತೀವೋ ಅದೇ ಗ್ಯಾಪ್ಗೆ ನಾವು ಲಾಕ್ನ ಮಾಡಬೇಕಾಗುತ್ತೆ. ನೋಡಿ ಇವಾಗ ಲಾಕ್ ಮಾಡಿದ್ದಾಗೈತೆ. ಲಾಕ್ ಇರೋ ಕಡೆ ಲಾಕ್ ಮಾಡಿದ್ದಾದಮೇಲೆ ಇವಾಗ ನಾನು ಸೂಜಿಗೆ ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ಸೇಮ್ ಅವಾಗ ಹೆಂಗೆ ಮಾಡಿದ್ವು ಹಂಗೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ನಾವು ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ. ಒಂದು ಸಲ 2ನ್ನ ಒಂದು ಮಾಡೋದು, 2ನ್ನ ಒಂದು ಮಾಡೋದು. ಆಮೇಲೆ ಮತ್ತೆ ಇದೇ ಸೂಜಿನ ಡೈರೆಕ್ಟು ಈ ಥರ ಒಳಗಡೆಯಿಂದ ತಗೊಳ್ಳೋದು ಅಷ್ಟೇ. ಇವಾಗ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ. ನಾನು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಬೀಡನ್ನ ಆ್ಯಡ್ ಮಾಡಿಕೊಂಡು 2 ಸಲ ದಾರ ತೊಗೊಂಡು ಬಂದು ಕಂಬದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೋಡ್ಕೋಬೇಕು ನಾವು ಕರೆಕ್ಟಾಗಿ ನೋಡಿಕೊಂಡು ಅದೇ ಕಂಬದೊಳಗಡೆ ನಾವು ಹೋಗಿ ದಾರನ ತಗೊಂಡು ಬಂದು 2ನ್ನ ಒಂದು ಮಾಡೋದು, 2ನ್ನ ಒಂದು ಮಾಡೋದು. ಮತ್ತು ಬೀಡನ್ನ ಸೇರಿಸಿ ಒಂದು ಸಲ ಒಳಗಡೆಯಿಂದ ಈ ಥರ ದಾರನ ಎಳ್ಕೊಳ್ಳೋದು. ಸೇಮ್ ಇದೇ ಥರ ನಾವು ಡಿಸೈನ ಕಂಪ್ಲೀಟ್ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. ಇದು ಫ್ರೆಂಡ್ಸ್ ನೋಡಿ, ಇದು ಸ್ಟೆಪ್ಪು ಲಾಸ್ಟ್ ಕಂಪ್ಲೀಟ್ ಆಗೈತೆ. ನಾನು ಲಾಸ್ಟ್ಗೆ ಮಾಮೂಲಿ 3 ಚೈನ್ 5 ಚೈನ್ 3 ಚೈನ್ ಹಾಕಿ ಲಾಸ್ಟ್ ಮಾಡಿದ್ದೀನಿ. ಈ ಡಿಸೈನ್ ಇಲ್ಲಿಗೆ ಎಂಡ್ ಆಗೈತೆ ಈ ಸ್ಟೆಪ್ಪು. ಇವಾಗ ಇನ್ನು ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಐತೆ, ಇನ್ನೊಂದು ಸ್ಟೆಪ್ಪು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ನ ನಾವು ಸ್ಟಾರ್ಟ್ ಮಾಡೋಣ. ಸೇಮ್ ನಾವು ಇವಾಗ ಹೆಂಗೆ ಲಾಕ್ ಮಾಡಿದ್ದೀವೋ ಅದೇ ಥರ ಇಲ್ಲೂ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಲಾಕ್ ಮಾಡಿದ್ದಾಯಿತು. ಇವಾಗ ಸೇಮ್ 5 ಚೈನ್ ಇರೋ ಕಡೆ 5 ಚೈನ್ 4 5 ಚೈನ್ ಹಾಕ್ಕೊಂಡು ಸೇಮ್ ಎಲ್ಲೂ ಬರುತ್ತೋ ಅಲ್ಲಿಗೆ ನಾವು ಲಾಕ್ನ ಮಾಡ್ಕೊಳ್ಳೋದು. ಸಾರಿ ಫ್ರೆಂಡ್ಸ್, ನಿಮ್ಮ ದಾರ ಒಂದು ಸಲ ಮಿಸ್ ಆಯಿತು ಅಂದರೆ ಇದು ಸ್ಮಾಲ್ ನೀಡಲಲ್ಲ, ಅದಕ್ಕೆ ದಾರ ಮಿಸ್ ಆಗಿಬಿಡುತ್ತೆ. ಸೇಮ್ ಇವಾಗ ಎಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲಿ ನಾನಿವಾಗ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾಯಿತು. ನೋಡಿ ಇವಾಗ ಏನು ಮಾಡಬೇಕು ಅಂತಂದರೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಬೀಡ್ ಐತಲ್ಲ ನೋಡಿ, ಈ ಬೀಡ್ ಪಕ್ಕ ಒಂದು ಗ್ಯಾಪ್ ಕಾಣಿಸುತ್ತೆ ನೋಡಿ, ಈ ಗ್ಯಾಪ್ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದರೆ 3 ಬರುತ್ತೆ. 3ರಲ್ಲಿ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. 2 1 2 ಈ ಥರ ಮಾಡ್ಕೊಂಡಿದ್ದಾಯಿತು. ಡಬಲ್ ಕ್ರೋಶ ಮಾಡಿ ನಾವು ಒಂದೇ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡ್ರೆ ಸಾಕು. ಚೈನ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಸಲ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಬಂದು ಇಲ್ಲೊಂದು ಕಂಬ ಆಗೈತಿ ನಮಗೆ. ಈ ಕಂಬದೊಳಗಡೆ ಹೋಗಿ ನಾವು ದಾರ ತಗೊಂಡು ಬಂದರೆ
ಸೂಜಿ ಮೇಲೆ 3 ದಾರ ಕಾಣಿಸ್ತೈತಿ. ಇದನ್ನೇನು ಮಾಡಬೇಕು ಅಂದರೆ ಮೂರಕ್ಕೂ ಒಂದೇ ಸಲ ದಾರನ ಎಳ್ಕೊಬೇಕು. ಇದು ಹಾಫ್ ಡಬಲ್ ಕ್ರೋಶಾ ಆಗುತ್ತೆ. ಒಂದು ಸಲ ಆಯಿತು. ಇನ್ನೊಂದು ಸಲ ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳೋದು, ದಾರ ತಗೊಂಡು ಬಂದು 3 ಚೈನ್ ಆಗುತ್ತೆ, ಅದನ್ನು ಮೂರಕ್ಕೂ ಒಂದೇ ಸಲ ಸೇರಿಸಿ ದಾರ ಮಿಸ್ ಮಾಡ್ದಂಗೆ ಎಳ್ಕೊಬೇಕು. ಇವಾಗ ಇನ್ನೊಂದು ಸಲ ಸೂಜಿ ಮೇಲೆ ದಾರ 2 ಸಲ ಹಾಫ್ ಡಬಲ್ ಕ್ರೋಶಾ ಮಾಡ್ತೀವಿ 2 ಸಲ. 3ನೇ ಸಲ ಏನು ಮಾಡಬೇಕು ಅಂತಂದರೆ ನಾವು ಇಲ್ಲಿ ಡಬಲ್ ಕ್ರೋಶನೇ ಮಾಡಬೇಕು. ಎರಡಕ್ಕೊಂದು ಆ ಥರ ಬರೋ ಥರ. ನೋಡಿ, 2 ಒಂದು ಮಾಡೋದು ಮತ್ತು 2ರಿಂದ 1 ಮಾಡೋದು. ಇದು ಒಂದು ಟ್ರಯಾಂಗಲ್ ಥರ ಆಯಿತು. ನಾನು ನಿಮ್ಗೆ ಫಸ್ಟ್ ಒಂದು ಸಲ ಪಿಕೌಟ್ ಮಾಡಿ ತೋರಿಸಿದ್ದೀನಿ, ಬಟ್ ಇದು ಸ್ಲಿಮ್ಮಾಗಿ ಬರುತ್ತೆ, ಇದು ಟ್ರಯಾಂಗಲ್ ಆಗುತ್ತೆ. ಇವಾಗ ಒಂದು ಟ್ರಯಾಂಗಲ್ ಶೇಪ್ ಆಯಿತು. ಇವಾಗ ಇದಕ್ಕೆ ಏನು ಮಾಡ್ತೀನಿ, ನಾನು ಸೂಜಿನ ಮೇಲೆ ಮಾಡಿ ಇದಕ್ಕೆ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆವಾಗ ಸ್ಮಾಲ್ ಬೀಡ್ ಯೂಸ್ ಮಾಡಿದ್ನಲ್ಲ, ಸೇಮ್ ಅದೇ ಬೀಡನ್ನೇ ಇಲ್ಲೂ ಆ್ಯಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಬೀಡ್ ಲಾಕ್ ಏನು ಬೇಕಾಗಿಲ್ಲ, ಅಗತ್ಯ ಇಲ್ಲ. ಇವಾಗ ಮತ್ತೆ ಒಂದು ಕಂಬ ಆಯಿತು ನೋಡಿ, ಫಸ್ಟ್ ಬಿಟ್ಟು ಸೆಕೆಂಡ್ 2ನೇ ಗ್ಯಾಪ್ಗೆ ಹೋಗಿ ನಾವು ಮತ್ತೆ ಡಬಲ್ ಕ್ರೋಶನ ಮಾಡಬೇಕಾಗತ್ತೆ. ಫಸ್ಟ್ ಬಿಟ್ಟು ಎರಡನೇದಕ್ಕೆ ಹೋಗ್ಬಿಟ್ಟು ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಮತ್ತು ಆ್ಯಸ್ ಯೂಶ್ವಲ್ ಡಬಲ್ ಕ್ರೋಶಾ, ಒಂದು ಕಂಬ ಬರೋ ಥರ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಡಬಲ್ ಕ್ರೋಶಾ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ, ಈ ಒಂದು ಕಂಬ ಆಗುತ್ತೆ. ಆಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳೋದು, ಕಂಬದ ಒಳಗಡೆಯಿಂದ ಹೋಗಿ ಇವಾಗ ಇದರೊಳಗಡೆ 3 ಇದಾಯಿತು. 3ಕ್ಕೂ ಒಂದೇ ಸಲ ದಾರನ ಮೇಲೆ ತಗೊಂಬರಬೇಕು. 2 ಸಲ ಹಾಫ್ ಡಬಲ್ ಕ್ರೋಶಾನ ನಾವು ಮಾಡಬೇಕಾಗುತ್ತೆ. 3ನೇ ಸಲ ಹಾಫ್ ಡಬಲ್ ಕ್ರೋಶಾ ಬೇಡ, ಫುಲ್ ಡಬಲ್ ಕ್ರೋಶಾನೇ. ಫುಲ್ ಡಬಲ್ ಕ್ರೋಶಾ 2ನ್ನ 1 ಮಾಡ್ಕೊಳ್ಳೋದು, 2ಕ್ಕೆ 1 ಮಾಡ್ಕೊಳ್ಳೋದು. ಇವಾಗ ಸೇಮ್ ಇವಾಗ ಹೆಂಗೆ ಮಾಡಿದ್ವೋ ಆವಾಗಲೇ ಸೂಜಿ ಮೇಲೆ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ನಾನು ಬೀಡ್ ಆ್ಯಡ್ ಮಾಡಿಕೊಂಡು ಒಳಗಡೆ ತಗೋಬೇಕು. ಇದಕ್ಕೆ ಬೀಡ್ ಲಾಕ್ ಏನು ಅವಶ್ಯಕತೆ ಇಲ್ಲ ನೋಡಿ. ಬೀಡ್ ಇವಾಗ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೋಬೇಕು. ಫಸ್ಟ್ ಗ್ಯಾಪ್ ಬಿಟ್ಟು 2ನೇ ಗ್ಯಾಪು, ಮತ್ತು ಒಳಗಡೆ ದಾರನ ತಗೊಂಡು ಬರಬೇಕು. ಸೇಮ್ ಇವಾಗ ಇಲ್ಲೂ ಒಂದು ಕಂಬನ ಮಾಡ್ಕೋಬೇಕು. ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಆವಾಗ ಹೆಂಗೆ ಹೇಳ್ಕೊಟ್ಟಿದ್ದೀನೋ ಅದೇ ಥರ ನಾವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಈ ಡಿಸೈನ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ಟೈಮ್ ಅಂತೂ ಬೇಕೇ ಬೇಕು ಈ ಡಿಸೈನ್ಗೆ. ನೋಡ್ಕೊಂಡು ತಳಾರಿಕೆ ಮಾಡಿ ಫ್ರೆಂಡ್ಸ್. ಇದು ಪಿಕಾಟ್ ಅಲ್ಲ ಫ್ರೆಂಡ್ಸ್, ಪಿಕಾಟೇ ಬೇರೆ, ಇದು ಟ್ರಯಾಂಗಲ್ ಬರುತ್ತೆ. ಇದು ಪಿಕಾಟ್ ಆದರೆ ಪಫ್ ಥರ ಬಂದುಬಿಡುತ್ತೆ ಅದು ಆದರೆ ಇದು ಸ್ಲಿಮ್ ಆಗಿರುತ್ತೆ, ಟ್ರಯಾಂಗಲ್ ಶೇಪಲ್ಲಿ ಬರೋದಿದು. ಇದನ್ನ ಆ್ಯಡ್ ಮಾಡ್ಕೋಬೇಕು. ಈ ಥರ ನಾವು ಈ ತ್ರಿಬಲ್ ಆರ್ಚ್ನ ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್. ಇದು ಫ್ರೆಂಡ್ಸ್ ನೋಡಿ, ನನಗೆ ಇವಾಗ 7 ಟ್ರಯಾಂಗಲ್ ಶೇಪಲ್ಲಿ ಬಂತು ಲಾಸ್ಟ್ಗೆ. ಇವಾಗ ನಾನು ಲಾಸ್ಟ್ಗೆ 3 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ನಾನು ಸೇಮ್ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿಗೆ ಸೇಮ್ ಇಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ಕೊಳ್ಳೋಣ. 2 3 5 ಚೈನ್ ಇರೋ ಕಡೆ 5, ಅಥವಾ ನಿಮಗೇನಾದರೂ 5 ಚೈನ್ ಇರೋ ಕಡೆ 4 ಚೈನ್ ಇಡಿಸಿದ್ರೆ 4 ಆದ್ರೂ ನೀವು ಹಾಕೋಬೋದು. ಇವಾಗ
ನೋಡಿ ಈ ಟ್ರಯಾಂಗಲ್ ಶೇಪಲ್ಲಿ ಹೆಂಗೆ ಬಂದೈತೆ ಇದು ಅಂತ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಏನಿಲ್ಲ ಡಿಸೈನ್ ಒಟ್ಟಿನಲ್ಲಿ ನಾವು ಈ ಡಿಸೈನ್ಗೆ ಕೌಂಟಿಂಗ್ ಅನ್ನೋದು ನಾನು ಯಾವಾಗಲೂ ಹೇಳುವಂಗೆ ಕೌಂಟಿಂಗ್ಗೆ ಮೇಯ್ನ್ ಇಂಪಾರ್ಟೆಂಟ್ ಆಗೋದು. ಓಕೆನಾ ಫ್ರೆಂಡ್ಸ್. ಸೇಮ್ ಇವಾಗ ಆವಾಗಲೇ ಹೆಂಗೆ ಸ್ಟಾರ್ಟ್ ಮಾಡಿದ್ವೋ ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ನಾವು ಇಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಡಬಲ್ ಕ್ರೋಶ ಮಾಡಿ ಒಂದು ಚೈನ್ ಹಾಕಿ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಒಂದು ಕಂಬ ಆಗುತ್ತೆ, ಕಂಬದೊಳಗಡೆಯಿಂದ ತಗೊಂಡು ಬಂದು ಮೂರನ್ನು ಒಂದು ಮಾಡ್ಕೊಳ್ಳೋದು. ಇನ್ನೊಂದು ಸಲ ಹೋಗೋದು ಹಾಫ್ ಡಬಲ್ ಕ್ರೋಶ ಇದು ಅಂತಾರೆ. ಸೇಮ್ ಮೂರನ್ನು ಒಂದೇ ಸಲ ತಗೊಂಡ್ರೆ ಇದು ಹಾಫ್ ಡಬಲ್ ಕ್ರೋಶ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬಂದು ಎರಡನ್ನ ಒಂದು ಮಾಡಿ ಈ ಥರ ಮಾಡಿದ್ರೆ ಇದು ಫುಲ್ ಡಬಲ್ ಕ್ರೋಶ ಆಗುತ್ತೆ ಫ್ರೆಂಡ್ಸ್. ಇದು ನೋಡಿ ಈ ಥರ ಟ್ರಯಾಂಗಲ್ ಫಾರ್ಮ್ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. ಇದು ಡಿಸೈನ್ ಹೆಂಗೆ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಇದು ಏನಿಲ್ಲ ನೀವು ನೋಡ್ತಾ ಇರ್ಬೋದು, ಎಲ್ಲೂ ಸೊಟ್ಟ ಆಗಲ್ಲ, ಏನಿಲ್ಲ. ಇವಾಗ ಹೆಂಗೆ ನಾನು ಹೇಳ್ಕೊಟ್ಟಿದ್ದೀನೋ ಬೇಸಿಕ್ ಸೇಮ್ ಇದೇ ಥರ ಪಫ್ ಮಾಡ್ಕೊತಾ ಟ್ರಯಾಂಗಲ್ ಮಾಡ್ಕೊತಾ ಹೋಗ್ಬೇಕಷ್ಟೇ ನಾವು. ಇವಾಗ ಇಲ್ಲಿಗೆ ನಾನು ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಇದು ಬೀಡ್ ಲಾಕಲ್ಲ, ನೋಡಿ ಸೂಜಿ ಒಳಗಡೆ ಬೀಡ್ ಬರಬೇಕು, ಈ ಥರ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬಂದು ಈ ಬೀಡ್ ಕೆಳಗಡೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ನಾವು ನೋಡಿಕೊಂಡು ಇಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಡಬಲ್ ಕ್ರೋಶ ಮಾಡಿದಾದಮೇಲೆ ಒಂದು ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಕಂಬದೊಳಗಡೆಯಿಂದ ಹೋಗಿ ನಾವು ಟ್ರಯಾಂಗಲ್ ಶೇಪಲ್ಲಿ ಫಾರ್ಮೇಟ್ ಮಾಡಬೇಕಾಗುತ್ತೆ ಇದನ್ನು, ಈ ಡಿಸೈನ್ನ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳೋದು, ಹಾಫ್ ಡಬಲ್ ಕ್ರೋಶನ, 2 ಸಲ ಹಾಫ್ ಡಬಲ್ ಕ್ರೋಶ, 1 ಸಲ ಮಾಮೂಲಿ ಫುಲ್ ಡಬಲ್ ಕ್ರೋಶ ಬರುತ್ತೆ, ಫುಲ್ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಸೇಮ್ ಇದೇ ಡಿಸೈನ್ನ ನಾವು ಕಂಟಿನ್ಯೂ ಎಲ್ಲ ಕಡೆ ಟ್ರಯಾಂಗಲ್ನ ನಾವು ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. ಇದು ಈ ಡಿಸೈನ್ ಲಾಸ್ಟಲ್ಲಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು ಹೇಗೆ ಬಂದೈತೆ ಅಂತ. ನೋಡಿ ಇದು ಫೈನಲ್ ಲಾಸ್ಟ್ ಇದು ಕಂಪ್ಲೀಟ್ ಆಗೈತೆ. ಲಾಸ್ಟ್ಗೆ ನೋಡಿ ನಾನು ಈ ಥರ ಗಂಟಾಕಿ ಬಿಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದನ್ನು ಹಿಂದಕ್ಕೆ ಇಲ್ಲಿಗೆ ಸೇರಿಸಿ ಫೆವಿಕಾಲ್ ಮಾಡಿದ್ರೆ ಮುಗೀತಿದ್ದು. ನೋಡಿ ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಕಡೆ ಎಲ್ಲ ಗ್ಯಾಪ್ ಬಿಟ್ಟಿದ್ದೀನಲ್ಲ ಕುಚ್ಚು ಕಟ್ಟೋದಕ್ಕೆ, ಇಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ನಾನು ಇವಾಗ. ಫ್ರೆಂಡ್ಸ್ ನೋಡಿ ಫೈನಲಿ ಡಿಸೈನ್ ಹೆಂಗೆ ಬಂದೈತೆ ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ವೈಟ್ ಸ್ಟೋನ್ನ ಹೆವಿ ಸ್ಟಿಕ್ ಮಾಡಿದ್ದೀನಿ. ಈ ಡಿಸೈನ್ ಹೆಂಗೆ ಬಂದೈತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.